ಈಗ ಒಂದು ಪ್ರಶ್ನೆ ಬಂದಿರೋದು, ದರ್ಶನ್ ಅವ್ರ ಕೇಸಲ್ಲಿ ಅಪ್ರೂವರ್ ಏನು A14 ಆಗಿದ್ದಾರೆ, ಅದ್ರ ಪರಿಣಾಮ ಹೆಂಗಿರುತ್ತೆ? ಪ್ರದೇಶ್ ಅವ್ರು ಏನು ಅಕ್ಯೂಸ್ ನಂಬರ್ 14 ಆಗಿದ್ದಾರೆ, ಅದ್ರ ಪರಿಣಾಮ ಹೇಗಿರುತ್ತೆ? ಅದು ನಾವು ಆ ಪರಿಣಾಮ ತಿಳಿಸ್ಬೇಕಂದ್ರೆ ವಿನಯ್ ಕುಲಕರ್ಣಿ ಅವ್ರ ಕೇಸ್ಗೆ ನಾವು ರಿಲೇಟ್ ಮಾಡಬೇಕಾಗುತ್ತೆ. ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಏನಾಗುತ್ತೆ ಅಂದರೆ, ಅಕ್ಯೂಸ್ ನಂಬರ್ 1 ಅವರು ಅಕ್ಯೂಸ್ಡಿಂದ ಕನ್ವರ್ಟ್ ಆಗ್ತಾರೆ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಅಪ್ರೂವರ್ ಆಗಿ ಕನ್ವರ್ಟ್ ಆಗ್ತಾರೆ. ಆ ಕೇಸಲ್ಲಿ ಏನಾಗುತ್ತೆ, 3 ಅರ್ಜಿ ಹಾಕ್ತಾರೆ ಟ್ರಯಲ್ ಕೋರ್ಟಿಗೆ. 3 ಅರ್ಜಿನೂ ರಿಜೆಕ್ಟ್ ಮಾಡ್ತಾರೆ ಟ್ರಯಲ್ ಕೋರ್ಟ್. ಒಂದು ಅರ್ಜಿ ರಿಜೆಕ್ಟ್ ಮಾಡ್ತಾರೆ, ಎರಡನೇ ಅರ್ಜಿ ರಿಜೆಕ್ಟ್ ಮಾಡಿದಾಗ ಹೈಕೋರ್ಟಿಗೆ ಅಪ್ರೋಚ್ ಆಗ್ತಾರೆ. ಹೈಕೋರ್ಟ್ ಏನು ಹೇಳುತ್ತೆ, ಇಲ್ಲ 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 ಅಲ್ಲ, ಟ್ರಯಲ್ ಕೋರ್ಟ್ ಏನು ಮಾಡಿದೆ ಅದೇ ಕರೆಕ್ಟ್ ಅಂತ ಹೇಳ್ತಾರೆ. 3ನೇ ಅರ್ಜಿ ಹಾಕ್ತಾರೆ. ಆ 3ನೇ ಅರ್ಜಿಯಲ್ಲಿ ಏನಾಗುತ್ತೆ ಅಂದರೆ, ಅವರು ಟ್ರಯಲ್ ಕೋರ್ಟ್ಗೆ ಸ್ಟಾಪ್ ಮಾಡಲ್ಲ, ಅದನ್ನ ಹೈಕೋರ್ಟಿಗೆ ಬರ್ತಾರೆ. ಹೈಕೋರ್ಟಲ್ಲಿ ಅಪೀಲ್ ಆಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನೊಂದು ಅಬ್ಸರ್ವೇಷನ್ ಮಾಡುತ್ತೆ, ಅಕ್ಯೂಸ್ ನಂಬರ್ 1 ಏನೊಂದು ಅಪ್ರೂವರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ದಟ್ ಈಸ್ ಫೈನಲ್, ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಂತ ಒಂದು ಅಬ್ಸರ್ವೇಷನ್ ಮಾಡಿ ರಿಮೈಂಡ್ ಬ್ಯಾಕ್ ಮಾಡ್ತಾರೆ. ಆ ಒಂದು ಅಬ್ಸರ್ವೇಷನ್ ಮೇಲೆ ಸ್ಪೆಷಲ್ ಕೋರ್ಟ್ ವಿಚ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ MPMLA CC82 ಅಂತ ಕರಿತೀವಿ ನಾವು, ಆ ಕೋರ್ಟು ಅಪ್ರೂವರ್ ಒಂದು ಸ್ಟೇಟ್ಮೆಂಟ್ ಮೇಲೆ ವಿನಯ್ ಕುಲಕರ್ಣಿ ಕೇಸಲ್ಲಿ ಕನ್ವಿಕ್ಷನ್ನ ಆರ್ಡರ್ ಮಾಡ್ತಾರೆ. ಅಂದರೆ ಅಪ್ರೂವರ್ ಕೊಟ್ಟಿರೋಂಥ ಸ್ಟೇಟ್ಮೆಂಟು ಕರೆಕ್ಟು, ವಿನಯ್ ಕುಲಕರ್ಣಿ ಈ ಕೇಸಲ್ಲಿ ತಪ್ಪಿತಸ್ಥರು ಅಂತೇಳಿ ಅಬ್ಸರ್ವೇಷನ್ ಮಾಡಿ ಆ ಅಪ್ರೂವರ್ ಸ್ಟೇಟ್ಮೆಂಟ್ ಮೇಲೆ ಆರ್ಡರ್ ಮಾಡ್ತಾರೆ. ಬಟ್ ದರ್ಶನ್ ಅವ್ರ ಕೇಸಲ್ಲಿ ಏನಾಗುತ್ತೆ ಅಂದರೆ, ಸೇಮ್ ಪ್ಯಾರಾಮೀಟರ್ಸ್ ಅಪ್ಲೈ ಆಗುತ್ತೆ. ಏನು ಪ್ರದೇಶ್ ಅವರು ಅಕ್ಯೂಸ್ ನಂಬರ್ 13 ಏನಿದ್ದಾರೆ, ಅವರು ನಾನು ಅಪ್ರೂವರ್ ಆಗ್ತೀನಿ ಈ ಕೇಸಲ್ಲಿ, ನಾನು ಪ್ರಾಸಿಕ್ಯೂಷನ್ ಪರವಾಗಿ ಒಂದು ವಿಟ್ನೆಸ್ ಕೊಡ್ತೀನಿ, ಸ್ಟೇಟ್ ಪರವಾಗಿ ಒಂದು ವಿಟ್ನೆಸ್ ಕೊಡ್ತೀನಿ, ಆ್ಯಕ್ಚುಲ್ ಏನಾಗಿದೆ ಒಂದು ಸತ್ಯತೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಪ್ರತ್ಯೋಶ್ ಅವರು ಆ ಒಂದು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಪ್ರೂವರ್ ಆಗಲಿಕ್ಕೆ, ಆ ಒಂದು ಅಪ್ರೂವರ್ ಸ್ಟೇಟ್ಮೆಂಟ್ನ ಕನ್ಸಿಡರ್ ಮಾಡಿ ಟ್ರಯಲ್ ಕೋರ್ಟು ಯಾವುದೇ ಒಂದು ಆರ್ಡರ್ನ ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಆ ಥರ ಆಗಿರ್ಬೋದು, ಬಟ್ ಸುಪ್ರೀಂ ಕೋರ್ಟ್ದು ಸ್ಪೆಸಿಫಿಕ್ ಜಡ್ಜ್ಮೆಂಟ್ಸ್ ಇದೆ. ದೋ ಒನ್ ಆಫ್ ದ ಅಕ್ಯೂಸ್ಡ್ ಇನ್ ದ ಕೇಸ್ ಏನು ಅಕ್ಯೂಸ್ಡ್ ಆಗಿ ಕನ್ಸಿಡರ್ ಆಗಿರ್ತಾರೆ, ಸಿ ಪ್ರದೇಶ್ ಅವರು ಅಕ್ಯೂಸ್ ನಂಬರ್ 13 ಆಗಿ ಕನ್ಸಿಡರ್ ಆಗಿದ್ದಾರೆ, ಅವ್ರು ಇವಾಗ ಅಪ್ರೂವರ್ ಆಗ್ತೀನಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ನ್ಯಾಯಾಲಯದ ಮುಂದೆ. ಆ ಅರ್ಜಿನ ವಿಚಾರಣೆ ಮಾಡಿದ ನಂತರನೇ ನ್ಯಾಯಾಲಯ ಅವ್ರನ್ನ ಅಪ್ರೂವರ್ ಕನ್ಸಿಡರ್ ಮಾಡಬೇಕೋ ಇಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರುತ್ತೆ. ಸಪೋಸ್ ಲೆಟ್ ಅಸ್ ಇಮ್ಯಾಜಿನ್, ನ್ಯಾಯಾಲಯ ಅವ್ರು ಅಪ್ರೂವರ್ ಕನ್ಸಿಡರ್ ಆಗಿದ್ದಾರೆ ಅಂತಾನೆ ಒಂದು ಜಡ್ಜ್ಮೆಂಟ್, ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಮೇಲೆ ಆರ್ಡರ್ ಮಾಡ್ತು ಅಂತಾನೆ ಅನ್ಕೋಣ. ಆ ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಮೇಲೆ ಆರ್ಡರ್ ಮಾಡಿದ್ರು ಸಮೇತ ಈ ಪ್ರದೇಶ್ ಅವ್ರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಕನ್ಸಿಡರ್ ಮಾಡಿ ಆರ್ಡರ್ ಮಾಡಿದ್ರು ಸಮೇತವೇ ಪ್ರದೇಶ್ ಅವರು ಏನು ಸಾಕ್ಷಿ ಹೇಳ್ತಾರೆ ಕೋರ್ಟ್ ಮುಂದೆ, ಆ ಸಾಕ್ಷಿ ಟೋಟಲ್ ಆಗಿ ಬೈಂಡ್ ಆಗಲ್ಲ. ಆ ಸಾಕ್ಷಿ ಮೇಲೆ ಪ್ರದೇಶ್ ಅವ್ರು ಏನೋ ಒಂದು ಸಾಕ್ಷಿ ಹೇಳ್ತಾರಲ್ಲ, ಆ ಸಾಕ್ಷಿ ಮೇಲೆ ದರ್ಶನ್ ಅವರು ಕನ್ವಿಕ್ಟ ಅಥವಾ ಅಕ್ವಿಟಲ್ಲ ಅನ್ನೋದು ಡಿಸೈಡ್ ಆಗಲ್ಲ. ಅಂದರೆ ದೋಷಿನ ನಿರ್ದೋಷಿನ ಅನ್ನೋದು ಬೇಸಿಕಲ್ ಡಿಸೈಡ್ ಆಗಲ್ಲ. ಪ್ರದೇಶ್ ಅವರು ಏನೊಂದು ಸಾಕ್ಷಿ ಇದೆ, ಅದು ಸಾಕ್ಷಿ ಮಾತ್ರನೇ. ಅದನ್ನ ಆ ಒಂದು ಪ್ರದೇಶ ಸಾಕ್ಷಿನ ನ್ಯಾಯಾಲಯ ಸರೌಂಡಿಂಗ್ ಸರ್ಕಮ್ಸ್ಟೆನ್ಸಸ್ ಅಂತ ಏನು ಕರಿತೀವಿ, ಅಂದರೆ ಇನ್ವೆಸ್ಟಿಗೇಷನ್ ಮಾಡುವಾಗ ಏನೇನು ಪ್ರತಿಯೊಂದು ಪತ್ರ ಏನು ದಾಖಲಾತಿಗಳನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂದರೆ ಪೊಲೀಸರು ಜೂರಿಸ್ಡಿಕ್ಷನ್ ಪೊಲೀಸರು ಏನು ಕಲೆಕ್ಟ್ ಮಾಡಿರ್ತಾರೆ, ಪ್ರದೇಶ್ ಅವ್ರು ಹೇಳೋವಂಥ ಒಂದು ಸಾಕ್ಷಿನ ಆ ಒಂದು ಪ್ರಾಸಿಕ್ಯೂಷನ್ ಕಲೆಕ್ಟ್ ಮಾಡಿರೋಂಥ ವಿಟ್ನೆಸ್ ಜೊತೆ ಮ್ಯಾಚ್ ಆಗಬೇಕು. ಆ ವಿಟ್ನೆಸ್ ಜೊತೆಗೆ ಮ್ಯಾಚ್ ಆದರೆ ಮಾತ್ರ ಅವ್ರು ಪ್ರದೇಶ್ ಅವ್ರು ಕೊಟ್ಟಿರೋಂಥ ವಿಟ್ನೆಸ್ ಸಂಪೂರ್ಣವಾಗಿ ಕನ್ಸಿಡರ್ ಆಗುತ್ತೆ. ಅಕಸ್ಮಾತ್ ಪ್ರದೇಶ್ ಅವ್ರು ಕೊಟ್ಟಿರೋಂಥ ಸಾಕ್ಷಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಪೊಲೀಸರು ಏನು ಕಲೆಕ್ಟ್ ಮಾಡಿದಾರಲ್ಲ ಆ ವಿಟ್ನೆಸ್ಸು ಮಿಸ್ ಮ್ಯಾಚ್ ಆದರೆ ಅದು ಕನ್ಸಿಡರ್ ಆಗಲ್ಲ. ಪ್ರದೇಶ್ ಅವ್ರು ಕೊಟ್ಟಿರೋ ಸಾಕ್ಷಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ನು ಪೊಲೀಸರು ಏನು ಸಾಕ್ಷಿ ಕಲೆಕ್ಟ್ ಮಾಡಿದಾರಲ್ಲ ಎರಡು ತೂಗಬೇಕು, ಎರಡು ತೂಗಿ ಮ್ಯಾಚ್ ಆಗಬೇಕು. ಆ ಮ್ಯಾಚ್ ಆದಾಗಲೇ ಮಾತ್ರನೇ ದರ್ಶನ್ ಅವ್ರ ವಿರುದ್ಧ ಆಗಲಿ ಬೇರೆ ಅಕ್ಯೂಸ್ ವಿರುದ್ಧ ಆಗಲಿ ಕೇಸು ಎಗೇನ್ಸ್ಟ್ ಹೋಗಕ್ಕೆ ಸಾಧ್ಯ ಇದೆ. ವಿನಯ್ ಕುಲಕರ್ಣಿ ಅವರ ಕೇಸ್ ಏನಾಗಿತ್ತು, ಅಪ್ರೂವರ್ ಏನಿದ್ರು ಅಕ್ಯೂಸ್ ನಂಬರ್ 1 ಅವ್ರು ಕೊಟ್ಟಿರೋಂಥ ಸಾಕ್ಷಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಏನಿದೆ ಆ ಸಾಕ್ಷಿ ಮ್ಯಾಚ್ ಆಗಿತ್ತು, ಹಂಗಾಗಿ ಅವ್ರಿಗೆ ಎಫೆಕ್ಟ್ ಆಯಿತು. ಬಟ್ ದರ್ಶನ್ ಅವರ ಕೇಸಲ್ಲಿ ಇನ್ನು ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇಟ್ಸ್ ಅ ಸ್ಟಿಲ್ ಇನ್ ದ ಸ್ಟೇಜ್ ಆಫ್ ಎವಿಡೆನ್ಸ್. ಪ್ರದೇಶ್ ಅವ್ರು ಏನು ಸಾಕ್ಷಿ ಕೊಡ್ತಾರೆ, ಆ ಒಂದು ಸಾಕ್ಷಿ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕಲೆಕ್ಟ್ ಮಾಡಿದಾರಲ್ಲ ಸಾಕ್ಷಿಗಳು ಎರಡೂ ಮ್ಯಾಚ್ ಆಗಬೇಕು, ಸಮತೋಲನ ಹೊಂದಬೇಕು. ಅವಾಗ ಮಾತ್ರವೇ ಆ ಒಂದು ಪ್ರದೇಶ್ ಅವ್ರು ಕೊಟ್ಟಿರೋಂಥ ಒಂದು ಸಾಕ್ಷಿಗೆ ಒಂದು ಬೆಲೆ ಬರುತ್ತೆ. ಅದನ್ನು ಕೋರ್ಟ್ ಕನ್ಸಿಡರ್ ಮಾಡೋಕೆ ಬೇಡ ಅಂತ ಕೋರ್ಟ್ ನಿರ್ಧಾರ ಮಾಡಿ. ಈ ಥರ ಇದೆ. ಓನ್ಲಿ ಬಿಕಾಸ್ ಪ್ರದೇಶ್ ಅವರು ಏನೋ ಒಂದು ಸಾಕ್ಷಿ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಅದನ್ನು ಇನ್ ಎಂಟೈರಿಟಿ ಅಂದರೆ
ಬರೀ ಪ್ರಜ್ಞೇಶ್ ಅವರು ಕೊಟ್ಟಿರೋ ಸಾಕ್ಷಿಗೆ ಅನುಗುಣವಾಗಿ ದರ್ಶನ್ ಅವ್ರನ್ನಾಗ್ಲಿ ಬೇರೆ ಅಕ್ಯೂಸ್ನಾಗ್ಲಿ ಕನ್ವಿಕ್ಷನ್ ಮಾಡಬೇಕು ಅಥವಾ ಅಕ್ವಿಟಲ್ ಮಾಡಬೇಕು ಅನ್ನೋದು ನಿರ್ಧಾರ ಖಂಡಿತ ಆಗಲ್ಲ. ಅವ್ರೇನು ಸಾಕ್ಷಿ ಕೊಟ್ಟಿದ್ದಾರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಏನು ಕಲೆಕ್ಟ್ ಮಾಡಿರ್ತಾರೆ ಮೆಟೀರಿಯಲ್ಸ್ ಅದು ಸಪೋರ್ಟ್ ಆಗಬೇಕು. ಆ ಸಪೋರ್ಟ್ ಆದ್ರೂ ನ್ಯಾಯಾಲಯ ಅದಕ್ಕೆ ತಂದೆದೇ ಆದ ಪರಿಮಿತಿಗಳಿರುತ್ತೆ. ಆ ಪರಿಮಿತಿಗಳಲ್ಲಿ ನ್ಯಾಯಾಲಯ ಅದಕ್ಕೊಂದು ಮೈಂಡ್ ಅಪ್ಲೈ ಮಾಡಿ ಇದು ರೈಟ್ ಆರ್ ರಾಂಗ್ ಅಂತ ಕನ್ಸಿಡರ್ ಮಾಡಿನೇ ಇದನ್ನು ಪ್ರೊಸೆಸ್ ಮಾಡಬೇಕು. ಓನ್ಲಿ ಬಿಕಾಸ್ ಇವತ್ತೇನೋ ಪ್ರದೇಶ್ ಅವರು ನಾನು ಅಪ್ರೂವರ್ ಆಗ್ತೀನಿ ಅಕ್ಯೂಸ್ ನಂಬರ್ 13 ನಾನು ಅಪ್ರೂವರ್ ಆಗಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಸಪೋರ್ಟ್ ಮಾಡಿದ್ದೀನಿ ಮಾತ್ರಕ್ಕೆ ಅದು ದರ್ಶನ್ ಅವ್ರ ಕೇಸಿಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ.